ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ಅಳವಾರ್. ಬಾಗಲಕೋಟೆಯಲ್ಲಿರುವಂತಹ BDCC ಬ್ಯಾಂಕ್ ಏನಿದೆ, ಅಂದ್ರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಏನಿದೆ, ಈ ಒಂದು ಬ್ಯಾಂಕ್ನಲ್ಲಿ ರೈತರಿಗೆ ಏನೆಲ್ಲ ಅನುಕೂಲಗಳಿದ್ದಾವೆ, ಸಾರ್ವಜನಿಕರ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳಿದ್ದಾವೆ ಅನ್ನುವಂತಹ ಸುದ್ದಿಗಳಿಗಿಂತ ಇಲ್ಲಿ ನಡೆಯುವಂತಹ ಅವ್ಯವಹಾರಗಳು ಮತ್ತು ಹಗರಣಗಳ ಬಗ್ಗೆ ಹೆಚ್ಚಾಗಿ ಸದ್ದು ಆಗಾಗ ಆಗ್ತಾ ಇರುತ್ತೆ. ಸದ್ಯ ಇದೀಗ ಅಂತಹದ್ದೇ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅದೇನು ಅಂತಂದ್ರೆ, ಅದಕ್ಕೂ ಮುನ್ನ ನಾನು ಹಳೆ ಒಂದು ಪ್ರಕರಣದ ಬಗ್ಗೆ ತಮ್ಮ ಗಮನಕ್ಕೆ ತರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಓರ್ವ ಬ್ಯಾಂಕಿನ ಸಿಪಾಯಿ ಅಂದ್ರೆ ಡಿ ದರ್ಜೆ ನೌಕರ ಸುಮಾರು 12 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ಹಣವನ್ನ ಲೂಟಿ ಮಾಡಿದ್ದಾನೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಒಬ್ಬ ಸಿಪಾಯಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ದೋಚಿದಂತ ಸಂದರ್ಭದಲ್ಲಿಯೂ ಕೂಡ ಬ್ಯಾಂಕ್ನವರಿಗೆ ಹೇಗೆ ಗೊತ್ತಾಗ್ಲಿಲ್ಲ, ಆಡಳಿತ ಮಂಡಳಿ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತು ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಇವತ್ತಿಗೂ ಕೂಡ ಪ್ರಶ್ನೆ ಆಗೇ ಇದೆ. ಅದಕ್ಕೆ ಬ್ಯಾಂಕ್ನಿಂದ ಮತ್ತು ಅಧಿಕಾರಿಗಳಿಂದ ಬಂದಂತ ಉತ್ತರ ಏನಂತಂದ್ರೆ, ತನಿಖೆ ನಡೀತಾ ಇದೆ, ತಪ್ಪಿತಸ್ಥರನ್ನ ಪತ್ತೆ ಮಾಡ್ತಾ ಇದ್ದೀವಿ, ಪ್ರಕರಣ ನ್ಯಾಯಾಲಯದಲ್ಲಿದೆ. ಇಷ್ಟೇ ಉತ್ತರ ಅವರಿಂದ ಸಿಗ್ತಾ ಇರುವಂತದ್ದು. ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆ ಪ್ರಕರಣ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ಳಿ. ಜಿಲ್ಲೆಯಲ್ಲಿರುವಂತಹ ಅಂದ್ರೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿರುವಂತಹ BDCC ಬ್ಯಾಂಕ್ನ ಒಂದು ಬ್ರಾಂಚ್ ನಲ್ಲಿ ಇಂತಹ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಏನು ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಬ್ರಾಂಚ್ ಮ್ಯಾನೇಜರ್ ಏನಿದ್ದಾರೆ, ಅವರು ಬ್ಯಾಂಕಿನ ಲಕ್ಷಾಂತರ ರೂಪಾಯಿ ಹಣವನ್ನ ಅಕ್ರಮವಾಗಿ ತಮ್ಮ ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಸದ್ಯ ಇದೀಗ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದ್ರ ಬಗ್ಗೆ ವಿವರವನ್ನ ನೀಡ್ತಾ ಹೋಗ್ತೀನಿ. ಏನು ಅಂತಂದ್ರೆ, ಇಲ್ಲಿರ್ತಕ್ಕಂತಹ ಮ್ಯಾನೇಜರ್ ಗುರುರಾಜ್ ಎಸ್ ಅಂತ ಹೇಳಿ ಇವರ ಹೆಸರು. ಇವರು ಸುಮಾರು 2 ವರ್ಷಗಳಿಂದ ಈ ಒಂದು ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. BDCC ಬ್ಯಾಂಕ್ ನಲ್ಲಿ ಸುಮಾರು 12 ವರ್ಷಗಳಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬ್ರಾಂಚ್ ಮ್ಯಾನೇಜರ್ ಏನಿದ್ದಾರೆ, ಇವರು ಕಳೆದ ಸುಮಾರು ಅಂದ್ರೆ 3.5 ತಿಂಗಳ ಹಿಂದೆ ಮಾರ್ಚ್ 31ನೇ ತಾರೀಕಿಗೆ ಮತ್ತು ಏಪ್ರಿಲ್ 7ನೇ ತಾರೀಕಿಗೆ ತಮ್ಮ ಆ ಬ್ರಾಂಚಿನ ಖಾತೆ SBI ಬ್ಯಾಂಕ್ ನಲ್ಲಿ ಹೊಂದಿದ್ದಾರೆ. ಆ ಒಂದು ಖಾತೆಯಲ್ಲಿರುವಂತಹ ಸುಮಾರು 65 ಲಕ್ಷ ರೂಪಾಯಿ ಹಣವನ್ನ ತಮ್ಮ ವೈಯಕ್ತಿಕ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅಂತಂದ್ರೆ, ಸಹಜವಾಗಿ ಒಂದು ಬ್ರಾಂಚಿನ ಖಾತೆ ಇದೆ ಅಂತಂದ್ರೆ ಆ ಖಾತೆಗೆ ಅಲ್ಲಿ ಆಪರೇಷನ್ ಮಾಡುವಂತವ್ರು, ಅದಕ್ಕೆ ಅಥಾರಿಟಿ ಇರುವಂತದ್ದು, ಸಿಗ್ನೇಚರ್ ಅಥಾರಿಟಿ ಇರುವಂತದ್ದು ಆ ಬ್ರಾಂಚಿನ ಮ್ಯಾನೇಜರ್ಗೆ ಇರುತ್ತೆ. ಹಾಗಾಗಿನೇ ಇವರಿಗೆ ಆ ಅಧಿಕಾರ ಇತ್ತು. ಹೀಗಾಗಿನೇ SBI ಬ್ಯಾಂಕ್ ನಲ್ಲಿ ಏನು ಹಣವನ್ನ ಇಟ್ಟಿರ್ತಾರೆ, ಆ ಒಂದು ಹಣವನ್ನ ನೇರವಾಗಿ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಇದೀಗ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ 3.5 ತಿಂಗಳು ಕಳೆದ್ರು ಕೂಡ ಇಂತಹ ಈ ಪ್ರಕರಣ ಯಾಕೆ ಹೊರಗಡೆ ಬರಲಿಲ್ಲ, ಈ ಹಣ ದುರ್ಬಳಕೆ ಆಗಿರುವಂತದ್ದು ಯಾಕೆ ಗೊತ್ತಾಗ್ಲಿಲ್ಲ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಅದಕ್ಕೆ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ. ಯಾಕಂತಂದ್ರೆ ಅವರು ಒಂದಿಷ್ಟು ಹರಕೆ ಉತ್ತರಗಳನ್ನ ನೀಡಿ ನುಣುಚಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ, ಒಂದು ಬ್ಯಾಂಕ್ ಆಗಿರ್ಬೋದು, ಒಂದು ಹಣಕಾಸು ಸಂಸ್ಥೆ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕವನ್ನ ಇಡ್ತಾರೆ. ಅದಕ್ಕಂತೇಳಿ ಸಾಕಷ್ಟು ವಿಭಾಗಗಳಿದ್ದಾವೆ, ಅದಕ್ಕೆ ಅಂತೇಳಿ ಸಿಬ್ಬಂದಿಗಳಿದ್ದಾವೆ. ಈಗಿರುವಂತಹ ಸಂದರ್ಭದಲ್ಲಿನೇ ಕೇವಲ BDCC ಬ್ಯಾಂಕ್ ನಲ್ಲಿ ನಡೆಯುವಂತಹ ಅಕ್ರಮಗಳು, ಅವ್ಯವಹಾರಗಳು ಯಾಕೆ ಆ ನಡೆದಂತ ಸಂದರ್ಭದಲ್ಲೇ ಗೊತ್ತಾಗೋದಿಲ್ಲ, ಅಥವಾ ಒಂದ್ 2-3 ದಿನಗಳಲ್ಲಿ ಯಾಕೆ ಗೊತ್ತಾಗೋದಿಲ್ಲ ಅನ್ನೋಂಥದ್ದು ಸಾರ್ವಜನಿಕರಿಗೆ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ಇಂತಹದ್ದೇ ಪ್ರಕರಣಗಳು ಈ ಹಿಂದಿನ ದಿನಗಳಲ್ಲಿ ಲೋನ್ಗಳನ್ನ ಕೊಡುವಂತದ್ದಾಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾಗಿರ್ಬೋದು, ಮತ್ತು PKPS ಮೂಲಕ ಇಂತಹ ಒಂದು ಹಗರಣಗಳನ್ನ ಮಾಡಿರುವಂತದ್ದಿರ್ಬೋದು, ಎಲ್ಲ ಆರೋಪಗಳು ಕಂಡು ಬಂದ್ರು ಕೂಡ ಆ ಆರೋಪಗಳಿಗೆ ಯಾವುದೂ ತಾರ್ಕಿಕ ಅಂತ್ಯ ಇಲ್ಲಿವರೆಗೂ ಸಿಕ್ಕಿಲ್ಲ. ಇಲ್ಲಿ ಒಂದು ದುರಂತದ ಸಂಗತಿ ಏನಂತಂದ್ರೆ, ಈ ಪ್ರಕರಣ ನಡೆದಿದ್ದು ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ, ಅಂದ್ರೆ ಈಗ ಸದ್ಯಕ್ಕೆ 3.5 ತಿಂಗಳು ಕಳೆದು ಹೋಗಿದೆ. ಈಗ 2-3 ದಿನಗಳ ಹಿಂದೆ ಅಷ್ಟೇ ಇದು ಈ ಬ್ರಾಂಚಿನ ಅಂದ್ರೆ ಈ ಬ್ಯಾಂಕಿನ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದೆ ಅಂತೆ. ಈಗ ಹೋಗಿ ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ತನಿಖೆ ಮಾಡಿಸುವಂತ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಗೆ ಕಂಡು ಬಂದಿರುವಂತದ್ದು ಏನಂದ್ರೆ, 65 ಲಕ್ಷ ರೂಪಾಯಿ ಹಣ ಈ ಗುರುರಾಜ್ ಎಸ್ ಎನ್ನುವಂತಹ ಮ್ಯಾನೇಜರ್ ಏನಿದ್ದಾರೆ, ಇವರು DCC ಬ್ಯಾಂಕಿನ SBI ಖಾತೆಯಲ್ಲಿರುವಂತಹ 65 ಲಕ್ಷ ರೂಪಾಯಿ ಹಣವನ್ನ ನೇರವಾಗಿ ತಮ್ಮ ವೈಯಕ್ತಿಕ ಖಾತೆ ಅಂದ್ರೆ IDFC ಬ್ಯಾಂಕ್ ನಲ್ಲಿರುವಂತಹ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಅಂದ್ರೆ ರಾಮದುರ್ಗ ತಾಲೂಕಿನಲ್ಲಿರುವಂತಹ ಒಂದು ಬ್ರಾಂಚ್ಗೆ ಅದು ಹಣ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿಂದ ಮುಧೋಳ ನಗರದಲ್ಲಿರುವಂತಹ ಒಂದು ಬ್ಯಾಂಕಿಗೆ ಆ ಹಣ ಬಂದಿದೆ ಅನ್ನುವಂಥದ್ದು ಇಲ್ಲಿ ಪ್ರಾಥಮಿಕವಾಗಿ ಅಧಿಕಾರಿಗಳು ನಮಗೆ ತಿಳಿಸಿರುವಂಥದ್ದು. ನಮ್ಮ ಬಾಗಲಕೋಟೆ DCC ಬ್ಯಾಂಕಿನ ಲೋಕಾಪುರ ಶಾಖೆಯಲ್ಲಿ
ಶಾಖಾ ವ್ಯವಸ್ಥಾಪಕರು SBI ಖಾತೆಯಲ್ಲಿ ನಮ್ಮ ಬ್ಯಾಂಕ್ ಏನು ಖಾತೆ ಹೊಂದಿತ್ತು ಆ ಖಾತೆಯಲ್ಲಿನ 65 ಲಕ್ಷ ರೂಪಾಯಿಗಳನ್ನು ತಮ್ಮ ಸ್ವಂತ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸೊ 2-3 ದಿವಸದ ಹಿಂದೆ ನಮಗೆ ಮಾಹಿತಿ ಬಂದ ಮೇಲೆ ನಾವು ನಿನ್ನೆ ಒಬ್ಬ ಹಿರಿಯ ಅಧಿಕಾರಿಯನ್ನು ಒಂದು ಪ್ರೈಮರಿ ಇನ್ಸ್ಪೆಕ್ಷನ್ ಕಳಿಸಿದ್ವಿ. ಸೊ ಇವತ್ತು ನಮಗೆ ಪ್ರೈಮರಿ ಇನ್ಸ್ಪೆಕ್ಷನ್ದಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿ ನಮ್ಮ ಬ್ಯಾಂಕಿನ ಖಾತೆ ಇದ್ದದ್ದನ್ನು ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರೈಮರಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇವತ್ತು ನಮಗೆ ತಲುಪಿದೆ. ಸೊ ಆ ರಿಪೋರ್ಟನ್ನು ಆಧರಿಸಿ ನಾವು ಅವರ ಮೇಲೆ ಬ್ಯಾಂಕಿನ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮವನ್ನು ಕೂಡ ಜರುಗಿಸ್ತೀವಿ ಮತ್ತು ಕ್ರಿಮಿನಲ್ ಮೊಕದ್ದಮೆ ಇತ್ಯಾದಿ ನಮ್ಮ ಸೇವಾ ನಿಯಮಗಳ ಪ್ರಕಾರ ಏನೆಲ್ಲ ಕ್ರಮ ಜರುಗಿಸಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಜರುಗಿಸ್ತೇವೆ. ಸುಮಾರು ಈ ಹಣ ಸದ್ಯಕ್ಕೆ ಇದು ಖರ್ಚಾಗಿದೆಯಾ ಅಥವಾ ಹಣ ಫ್ರೀಸ್ ಆಗಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ಈ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ ಇವರು ಜೂನ್ ತಿಂಗಳಿನಿಂದ ಅಂದ್ರೆ ಜೂನ್ 1ನೇ ತಾರೀಕಿನಿಂದ ಇಲ್ಲಿವರೆಗೆ ಅವರು ಬ್ಯಾಂಕಿಗೆ ಬಂದಿಲ್ಲ, ಕೆಲಸವನ್ನು ಮಾಡ್ತಾ ಇಲ್ಲ. ಕಳೆದ 4-5 ದಿನಗಳಿಂದ ಅವರ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ಒಂದು ಹಗರಣ ಹೊರಗಡೆ ಬರ್ತಾ ಇದ್ದಂತೆ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಸ್ವತಃ DCC ಬ್ಯಾಂಕಿನ CEO ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾದ್ರೆ ಇಲ್ಲಿವರೆಗೂ ಆ ಒಂದು ಸಮಯಾವಕಾಶ ಇದ್ದಂತ ಸಂದರ್ಭದಲ್ಲಿ ನೀವು ಅವ್ರನ್ನ ಯಾಕೆ ಹಿಡಿಲಿಲ್ಲ, ಅದು ಪತ್ತೆ ಯಾಕಾಗ್ಲಿಲ್ಲ? ಹಾಗಂದ್ರೆ DCC ಬ್ಯಾಂಕ್ನಲ್ಲಿ ಏನಾದರೂ ಸಿಬ್ಬಂದಿಗಳ ಕೊರತೆ ಇದೆಯಾ? ಇಲ್ಲಿ ಇರುವಂತಹ ಹಣಕ್ಕೆ ಲೆಕ್ಕ ಇಡೋದಕ್ಕೆ ಇಷ್ಟಿಷ್ಟು ದಿನಗಳ ಕಾಲ ಬೇಕಾಗುತ್ತಾ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರಿಗೆ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಉತ್ತರ ಕೊಡಬೇಕಾಗಿದೆ. ಆದ್ರೆ ಒಂದು ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಈ ಹಣ ದುರ್ಬಳಕೆ ಆಗಿ ಈಗ ಬೆಳಕಿಗೆ ಬಂದು ಮಾಧ್ಯಮದಲ್ಲಿ ವರದಿಗಳು ಪ್ರಸಾರ ಆದ್ರೂ ಕೂಡ ಇದುವರೆಗೆ ಆತನ ಮೇಲೆ ಒಂದು FIR ಕೂಡ ರಿಜಿಸ್ಟರ್ ಆಗಿಲ್ಲ. ಇನ್ನೂ ಕೂಡ ಅಧಿಕಾರಿಗಳು ಪ್ರಾಥಮಿಕ ತನಿಖೆ ಅಂತ ಹೇಳಿ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಮರೆಮಾಚುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನುಮಾನಗಳು ಉತ್ಕೊಂಡಿದ್ದಾವೆ. ಈ ಎಲ್ಲ ಅನುಮಾನಗಳಿಗೆ ಅಲ್ಲಿರ್ತಕ್ಕಂತಹ ಬ್ಯಾಂಕಿನ ಅಧಿಕಾರಿಗಳು, ಮೇಲಾಧಿಕಾರಿಗಳೇ ಉತ್ತರವನ್ನ ಕೊಡಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.